ಹಾಯ್ ಹಲೋ ನಮಸ್ಕಾರ. ಎಜುಕೇಶನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ಏನಾರ ಭಾಗ ಡಿ ಒಳಗೆ ಬರುವಂತ ಇಂಪಾರ್ಟೆಂಟ್ ಕ್ವಶನ್, ಉದಾಸೀನ ವಕ್ರರೇಖೆ ಇಳಿಮುತ್ತ ಸೀಮಾಂತ ತುಷ್ಟಿಗುಣ ನಿಯಮ ಎಂದರೇನು, ಆ ಪಾಯಿಂಟ್ಸ್ಗಳನ್ನು ನೋಡ್ಬರಿ. ಅಂದ್ರೆ 6 ಅಂಕದ ಕಡ್ಡಾಯ ಪ್ರಶ್ನೆ. ತದನಂತರ ಟಿಪಿ ಮತ್ತು ಎಂಪಿ ಅನ್ನು ಕಂಡುಹಿಡಿಯೋದು ಹೇಗೆ, ಯಾವ ರೀತಿ ಎಂಬುದನ್ನು. ತದನಂತರ ಪ್ರಶ್ನೆ ಅಂದ್ರೆ ರಾಷ್ಟ್ರೀಯ ಆದಾಯ ಪರಿಕಲ್ಪನೆ ಕಾನ್ಸೆಪ್ಟ್ ನ್ಯಾಷನಲ್ ಇನ್ಕಮ್ ನನ್ನು. ಅದೇ ರೀತಿ ವೈಯಕ್ತಿಕ ವೆಚ್ಚ ಮತ್ತು ವರಮಾನಗಳನ್ನ ನೋಡು. ಇದು ಇಂಪಾರ್ಟೆಂಟ್, 40ನೇ ಕ್ವಶನ್ ಇದು ಇಂಪಾರ್ಟೆಂಟ್ ಇರ್ತದೆ, ಅದನ್ನ ನೋಡಿ ಡಿಸ್ಕಸ್ ಮಾಡಿ ಬರ್ರಿ. ಅದೇ ರೀತಿ 36ನೇ ಪ್ರಶ್ನೆ ರೀ, ಭಾಗ ಡಿ ಒಳಗೆ ಕಡ್ಡಾಯ ಪ್ರಶ್ನೆ. ಇದು ನಿಮ್ಗೆ ಕ್ವಶನ್ ಫಿಕ್ಸ್ ಇರ್ತದ. ಒಬ್ಬ ಅನುಭೋಗಿಯ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ರೀತಿಯ ವಸ್ತುವನ್ನ ಘಟಕವನ್ನ ಸತತವಾಗಿ ಸೇವಿಸ್ತಾ ಹೋದಂತೆ ಆ ಪ್ರತಿಯೊಂದು ಹೆಚ್ಚುವರಿ ಘಟಕದಿಂದ ಪಡೆಯುವ ತೃಪ್ತಿ ಅಥವಾ ತುಷ್ಟಿ ಗುಣವು ಕಡಿಮೆಯಾಗುತ್ತಾ ಹೋಗುತ್ತದೆ. ಇಲ್ಲಿ ಒಂದು ಹಣ್ಣು ಇರ್ತದ ಅಥವಾ ಒಂದು ಘಟಕ ಇರ್ತದ. ಒಂದು ಹಣ್ಣನ್ನು ನಾವು ಯಾವ ರೀತಿ ಸೇವಿಸ್ತಾ ಹೋದಂದ್ರೆ ತೃಪ್ತಿ ಆಗ್ತದೆ ಅಥವಾ ತುಷ್ಟಿ ಗುಣ ಆಗ್ತದ, ಅದ್ರ ಟೇಸ್ಟ್ ಕಮ್ಮಿ ಹಾಕೋತ ಹೋಗ್ತದೆ. ಎಕ್ಸಾಂಪಲ್ ಯಾವ್ದಂದ್ರ ಇಲ್ಲಿ ಕೆಳಗಡೆ ಏನ್ ಕೊಟ್ಟ ಅಂದ್ರ ಸೇಬಿನ ಹಣ್ಣಿನ ಸೇವಿಸಿದಾಗ ಸಿಗುವ ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣ. ಒಟ್ಟು ತುಷ್ಟಿಗುಣ TU ಎಂಬ ನಿಯಮದಿಂದ ಗುರುತಿಸಿದ್ರ ಮತ್ತು ಸೀಮಾಂತ ತುಷ್ಟಿಗುಣ MU ನಿಯಮದಿಂದ ಗುರುತಿಸಾಗ್ತದ. ಇಲ್ಲಿ 6 ರೀತಿಯ ನಿಯಮಗಳನ್ನ ಕ್ರಮ ಸಂಖ್ಯೆ 6 TU ಗಳನ್ನ ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ಅವರೇ ಕೊಟ್ಟಿರ್ತಾರ. TU ಅನ್ನು ಕೊಟ್ಟಿರ್ತಾರ, MU ಅನ್ನು ಕೊಟ್ಟಿರ್ತಾರ. ಇಲ್ಲಕಂದ್ರ ನೀವು ಸ್ಟೆಪ್ ವೈಸ್ ಬರಿಬೋದು. 20, 35, 45, 50, 55, 45 ಹಂತವಾಗಿ ಬರಿಬೋದು ನೀವು ಸ್ಟೆಪ್ ಬೈ ಸ್ಟೆಪ್. MU ಅಂದ್ರೆ ಏನ್ರಿ, ಸೀಮಾಂತ ತುಷ್ಟಿಗುಣ 20, 15, 10, 5, 0, -5. ಈ ಡಾಟಾ ಬೇಸ್ ಮೇಲೆ ಇಟ್ಕೊಂಡು ಏನ್ ಮಾಡ್ಬೇಕಂದ್ರೆ ನೀವು ಈ ಡಯಾಗ್ರಾಮ್ ಅನ್ನು ತೆಗಿಬೇಕು. ಈ ಡಯಾಗ್ರಾಮ್ OX OY ರೇಖೆಯನ್ನು ಗುರುತಿಸಿ ಈ ಡಯಾಗ್ರಾಮ್ ಅನ್ನ ಸರಿಯಾದ ರೀತಿಯಲ್ಲಿ ನೋಡ್ಕೊಂಡ ತೆಗಿರಿ. ಅದೇ ರೀತಿ TU ರೇಖೆ ಆರಂಭದಲ್ಲಿ ರೇಖಾಚಿತ್ರದಲ್ಲಿ X ಅಕ್ಷವು ವಸ್ತುವಿನ ಘಟಕ ಮತ್ತು Y ಅಕ್ಷವು ತುಷ್ಟಿಗುಣವನ್ನ ಪ್ರತಿನಿಧಿಸ್ತದ. ಅದೇ ರೀತಿ ಈ ಡಯಾಗ್ರಾಮ್ ಅನ್ನು ನೋಡ್ಕೋರಿ. ಇಲ್ಲಿ TU, ಇಲ್ಲಿ T ಮತ್ತು U. ಯುಟಿಲಿಟಿ T ಅಂದ್ರ ಟೋಟಲ್ ಯುಟಿಲಿಟಿ, ಇದು TU ರೀ, ಇದು TU. ಈ ಕರ್ವ TU ಆರಂಭದಿಂದ ಏರುತ್ತಾ ಹೋಗಿ ನಂತರ ಸ್ಥಿರವಾಗಿ ಆಮೇಲೆ ಕೆಳಗೆ ಇಳಿಜಾರನ್ನ ಹೊಂದಿರ್ತದ. ಅದೇ ರೀತಿ MU ಅಂದ್ರೆ ಮಾರ್ಜಿನಲ್ ಯುಟಿಲಿಟಿ. ಈ ರೇಖೆ ಏನಾಗ್ತದ ಅಂದ್ರ ಎಡದಿಂದ ಬಲಕ್ಕೆ ಇಳಿಮುಖವಾಗಿರ್ತದ. ಆ ನಂತರ ಕೆಳಗಡೆ ಏನಾಗ್ತದ, ಅನುಭೋಗಿ ಹೆಚ್ಚಾದಂತೆ ತುಷ್ಟಿಗುಣವು ಕಡಿಮೆ ಆಗುತ್ತಾ ಹೋಗುತ್ತದೆ. ಏನಾಗ್ತದ, ಕಡಿಮೆ ಆಗುತ್ತಾ ಹೋಗುತ್ತದ. ತದನಂತರ ಥರ್ಡ್ ಒನ್ ಪಾಯಿಂಟ್ ರೀ, ಸಂಬಂಧ MU 0 ಆದಾಗ $MU = 0. TU ಗರಿಷ್ಠ ಮಟ್ಟಕ್ಕೆ ಏನಾಗಿರ್ತದ, ಹೋಲಿಕೆ ಆಗ್ತದ. ಇದು ಫಿಕ್ಸ್ಡ್, ನಿಮಗೆ ಕಡ್ಡಾಯ ಪ್ರಶ್ನೆ. ಇಲ್ಲಿ 6 ಅಂಕ ಫಿಕ್ಸ್ ಆಗಿರ್ತದ. ಅದೇ ರೀತಿ ನೋಡ್ಕೊರಿ ಸರಿಯಾದ ರೀತಿಯಲ್ಲಿ. ನೆಕ್ಸ್ಟ್ 37 TP ಮತ್ತು MP ಅನ್ನು ಕಂಡುಹಿಡಿಯಿರಿ ಅದಕ್ಕೆಲ್ಲ ಟೋಟಲ್ ಪ್ರಾಡಕ್ಟ್ ಅಂಡ್ ಮಾರ್ಜಿನಲ್ ಪ್ರಾಡಕ್ಟ್ ಅನ್ನು ಕಂಡುಹಿಡಿಯ ಹೇಳ್ತಾರ. ಅದನ್ನ ನೋಡ್ಕೊರಿ. ಅದೇ ರೀತಿ ಫಿಕ್ಸ್ ಕ್ವಶನ್ ರೀ. 38ನೇ ಪ್ರಶ್ನೆ ರೀ, ಇಲ್ಲಿ ರಾಷ್ಟ್ರೀಯ ಆದಾಯದ ಪರಿಕಲ್ಪನೆ ಕಾನ್ಸೆಪ್ಟ್ ಆಫ್ ನ್ಯಾಷನಲ್ ಇನ್ಕಮ್. ಅಂದ್ರೆ ಒಟ್ಟು ದೇಶೀಯ ಉತ್ಪನ್ನ GDP. ಒಂದು ವರ್ಷದ ಒಂದು ದೇಶದ ಒಳಗೆ ಉತ್ಪಾದಿಸಲಾದ ಎಲ್ಲಾ ಅಂತಿಮ ಸರಕು ಮತ್ತು ಸೇವೆಗಳನ್ನ ಒಟ್ಟು ಮೌಲ್ಯವನ್ನ ಒಟ್ಟು ದೇಶೀಯ ಉತ್ಪನ್ನವನ್ನ ಎನ್ನುವರು. ಅದೇ ರೀತಿ ಒಂದು ದೇಶ ಒಳಗ ಅಥವಾ ಒಂದು ವರ್ಷದ ಒಳಗ ಏನಾಗಿರ್ತದೆ, ಉತ್ಪಾದನೆ ಎಲ್ಲಾ ಅಂತಿಮ ಸರಕು ಸೇವೆಗಳ ಒಟ್ಟು ಮೌಲ್ಯ ಏನಾಗಿರ್ತದ, ಅದು ಒಟ್ಟು ದೇಶ ಉತ್ಪನ್ನವನ್ನ ಆಗಿರ್ತದ. ಅದೇ ರೀತಿ GDP MP = C+L+G
ಪ್ಲಸ್ ಎಕ್ಸ್ ಮೈನಸ್ ಎಮ್. ಉತ್ಪಾದನಾಂಗ ವೆಚ್ಚಗಳು ಯಾವ್ದಂದ್ರ GDP MP ಮೈನಸ್ NIT ನೋಡ್ಕೊರಿ. ಅದನ್ನ ಅವನು ಎಂದರೇನು ಮತ್ತು ಸೂತ್ರನ ಬರಿಬೇಕು. ಅದೇ ರೀತಿ ನಿವ್ವಳ ದೇಶೀಯ ಉತ್ಪನ್ನ ಎಂದರೇನು ಬರಿಬೇಕ್ರಿ. ತದನಂತರ ಒಟ್ಟು ರಾಷ್ಟ್ರೀಯ ಉತ್ಪನ್ನ GNP ಅಂದ್ರೆ ಏನ್ ಬರಬೇಕು, NNP ಅಂದ್ರೆ ಏನ್ ಬರಿಬೇಕು. ತದನಂತರ ವೈಯಕ್ತಿಕ ವರಮಾನ, ಈ 5 ಪಾಯಿಂಟ್ ಬರೋದ ನಿಮ್ಗೆ 6 ಅಂಕ ಸಿಗೋ ಚಾನ್ಸಸ್ ಜಾಸ್ತಿ ಇರ್ತದ. ವೈಯಕ್ತಿಕ ವರಮಾನ, ವೈಯಕ್ತಿಕ ವೆಚ್ಚದಾಯಕ ವರಮಾನ, ಇವುಗಳನ್ನ 6 ಪಾಯಿಂಟ್ ಬರೋದ ನಿಮ್ಗೆ ಜಾಸ್ತಿ ಮಾರ್ಕ್ಸ್ಗಳು ಸಿಗ್ತಾವ. ನೆಕ್ಸ್ಟ್ ಒಂದು ಕ್ವಶನ್ ರೀ 40. ಒಂದು ವೇಳೆ ವಿದೇಶಿ ಸರಕು ಸೇವೆಗಳ ಬೇಡಿಕೆ ಹೆಚ್ಚಾದಲ್ಲಿ ಭಾರತೀಯ ಅಂತಾರಾಷ್ಟ್ರೀಯ ಪ್ರವಾಸ ಹೆಚ್ಚಳದೊಂದಿಗೆ ರೇಖಾಚಿತ್ರವರೇ ಬೇಡಿಕೆಯ ರೇಖಾಚಿತ್ರ ಮೂಲಕ ಈ ನಿಯಮವನ್ನು ಏನ್ ಮಾಡ್ಬೇಕಂದ್ರ ಬೇಡಿಕೆಯ ಮೇಲ್ಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ವಿದೇಶಿ ಸರಕು ಮತ್ತು ಸೇವೆಗಳನ್ನ ಬೇಡಿಕೆ ಹೆಚ್ಚಳ ವಿನಿಮಯ ದರ ಬದಲಾವಣೆಯ ಕಾರಣವಾಗುತ್ತದೆ ಎಂಬುದನ್ನ ಚಿತ್ರಿಸ್ರಿ ಅಂತ ಹೇಳಿದಾರೆ. ಈ ಡಯಾಗ್ರಾಮ್ ನೋಡ್ಕೊರಿ. ಅದೇ ರೀತಿ ಅದರ ನಿಯಮಗಳನ್ನ ಇಲ್ಲಿ ಕೊಡಲಾಗೈತಿ. ಈ ಡಯಾಗ್ರಾಮ್ ಅನ್ನು ನೋಡ್ಬೇಕು. ಡಯಾಗ್ರಾಮ್ ನೋಡಿ ಆನ್ಸರ್ನ ಬರಿಬೇಕು, ಎಕ್ಸ್ಪ್ಲೇನ್ ಮಾಡಬೇಕು. ಆಗ ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಆಲ್.